ये लो शांति सागर मुनि महाराज की, चवी तीर्थंकर भगवान की, गुरु श्री गुणधर मुनि महाराज की, भट्टारक संघ की ಧರ್ಮ ಬಂಧುಗಳೇ, ಈ ದಿವಸ ಶ್ರೀ ಕ್ಷೇತ್ರ ಐನಾಪುರದಲ್ಲಿ ಆಚಾರ್ಯ ಶ್ರೀ ಕುಂತಸಾಗರ ಮಹಾರಾಜರ ಜನ್ಮಭೂಮಿ, ತಪೋಭೂಮಿ ಹಾಗೂ ಸಮಾಧಿ ಸ್ಥಳವಾದಂಥ ಐನಾಪುರ ಬಹಳ ಪ್ರಖ್ಯಾತವನ್ನು ಹೊಂದಿದಂಥ ಕ್ಷೇತ್ರ. ಯಾವುದರಲ್ಲಿ ಧರ್ಮದಲ್ಲಾಗ್ಬೋದು, ಕರ್ಮದಲ್ಲಾಗ್ಬೋದು, ಸಮಾಜ ಉದ್ಧಾರಕ್ಕಾಗ್ಬೋದು, ಎಲ್ಲದರಲ್ಲೂ ಸಹಿತ ಒಂದು ಹೆಜ್ಜೆ ಮುಂದೆ ಇದೆ ಈ ಕ್ಷೇತ್ರ. ಈ ಕ್ಷೇತ್ರ ಈ ದಿನ ಆಚಾರ್ಯ ಶ್ರೀ ಗುಣಧರ ಮಹಾರಾಜರು ಒಂದು ಭಟ್ಟಾರಕ ಸಮ್ಮೇಳನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದ್ರ ಮುಖಾಂತರ ಸರ್ಕಾರದ ಒಂದು ಕಣ್ಣು ತೆರೆಸಲು ನಿಗಮವನ್ನು ಸ್ಥಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲಾದ ವಿಚಾರಗಳನ್ನು ಇಟ್ಕೊಂಡು ಈ ಸಮ್ಮೇಳನಕ್ಕೆ ಆಹ್ವಾನವನ್ನು ಕೊಟ್ಟು ಎಲ್ಲನೂ ಜನ ಸೇರಿಸ್ತಾರೆ. ಪೂರ್ವದಲ್ಲಿ ವಿಚಾರ ಮಾಡಿದರೆ ಆಚಾರ್ಯ ಶ್ರೀ ಶಾಂತಸಾಗರ ಮಹಾರಾಜರು ಒಂದು ಕ್ರಾಂತಿಯನ್ನು ಮಾಡಿದರು ಅಂತ ಹೇಳಿದ್ರೆ, ಕರ್ನಾಟಕದಿಂದ ಹಿಡಿದು ನಮ್ಮ ಭಾರತಾದ್ಯಂತ ಪಾದಯಾತ್ರೆ ಮಾಡಿ ಮುನಿಗಳು ಹೇಗಿರಬೇಕು, ಮುನಿಗಳಂದರೆ ಏನಂತಂದು ಎಲ್ಲ ಸಮಾಜ ತೋರಿಸ್ಕೊಟ್ಟ ಕೀರ್ತಿ ಆಚಾರ್ಯ ಶ್ರೀ ಶಾಂತಸಾಗರ ಮಹಾರಾಜ ಆಗುತ್ತೆ. ಅವರನ್ನ ಇವತ್ತು ಮುನಿ ಪರಂಪರೆ ಉಳಿದಿದೆ. ಮುನಿಗಳು ನಮ್ಮ ಭಾರತಾದ್ಯಂತ ಸಂಚಾರವನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ಆಚಾರ್ಯ ಗುಣಧನ್ಯ ಮಹಾರಾಜರು ಸಮಾಜವನ್ನು ಕಣ್ಣು ತೆರೆಸಲಿಕ್ಕೋಸ್ಕರ ಆಗಿ ನಿಗಮ ಮಂಡಳಿ ಸ್ಥಾಪನೆ ಮಾಡಿ ಅದರ ಮುಖಾಂತರ ನಾನು ಜೈನ ಸಮಾಜಕ್ಕೆ ಏನೇನು ಬೇಡಿಕೆ ಇದೆ, ಏನೇನು ಕೊರತೆ ಇದೆ ಅದನ್ನು ಹೋಗಲಾಡಿಸಿ ಅದನ್ನು ಎಲ್ಲರಿಗೂ ಸಮಾನ ರೀತಿಯಲ್ಲಿ ಹಂಚಿಕೊಡಿ ಅಂತ ಇದೊಂದು ಬೇಡಿಕೆ ಇಟ್ಟು ನಮ್ಮ ದೇವಸ್ಥಾನ ಆಗ್ಬೋದು, ಗುರುಗಳಾಗ್ಬೋದು, ಅಥವಾ ಸಮಾಜ ಆಗ್ಬೋದು, ವಿದ್ಯಾಸಂಸ್ಥೆ ಆಗಿರ್ಬೋದು, ಆಸ್ತಿ ಆಗುವುದು, ಪ್ರತಿಯೊಂದರಲ್ಲೂ ಸಹಿತ ಒಂದು ಸ್ವತಂತ್ರವಾಗಿ ಬಾಳಲಿಕ್ಕೆ ಏನೇ ಬೇಕೋ ಅದನ್ನೆಲ್ಲ ಕಲ್ಪಿಸಿಕೊಡುವಂತೆ ಸರ್ಕಾರ ಇತರರಿಗೆ ಯಾವ ರೀತಿ ಕೊಟ್ಟಿದ್ದಾರೆ ನಾವು ಬೇಸರ ಪಡ್ಕೊಳ್ಳಲ್ಲ. ಅವ್ರಿಗೆ ಯಾಕೆ ಕೊಟ್ಟಿದ್ದು ನಮ್ಗೆ ಕೊಡಿ ಅಂತ. ಆರ್ಥದಲ್ಲಿ ಸಮಾಜ ಬಾಳುಗಳು ಅವರು ಬದುಕಬೇಕು, ನಾವು ಬದುಕಬೇಕು. ಆ ರೀತಿಯಲ್ಲಿ ನಮಗೆ ಬದುಕುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕಾಗಿ ಶಾಂತಸಾಗರ ಯಾವ ರೀತಿ ಒಂದು ಕ್ರಾಂತಿಯನ್ನು ಮಾಡಿ, ಅದೇ ರೀತಿಯೇ ಆಚಾರ್ಯ ಶ್ರೀ ಗುಣಧರ ಮಹಾರಾಜರು ಸಮಾಜವನ್ನು ಒಗ್ಗೂಡಿಸಿ ಈಗಾಗಲೇ ಜನಸಂಖ್ಯೆಯಲ್ಲಿ ನಮಗೆ ಭಾಳ ಕಡಿಮೆ ತೋರಿಸಿದ್ದಾರೆ. ನಮ್ಮ ಜನಸಂಖ್ಯೆ ಇದೆ 1 ಕೋಟಿ ಹತ್ತಿರ ಇದೆ. ಎಲ್ಲ ಸಮಾಜಗಳು ದಿಗಂಬರು, ಶ್ವೇತಾಂಬರು, ಸಾನಕವಾದ ಎಲ್ಲ ಸೇರಿದರೆ ಆದರೆ ನಮ್ಗೆ ಭಾಳ ಕೇವಲ 15-20% ತೋರಿಸಿದ್ದು ಭಾಳ ಅನ್ಯಾಯ. ಜೈನ ಸಮಾಜ ಎಲ್ಲರೂ ಕಣ್ಣು ತೆರೆದು ಈಗಲಾರು ಮುಂದೆ ಜನಗಣತಿಯಲ್ಲಿ ಮುಂದೆ ಜೈನ ಅಂತ ಒಂದು ಶಬ್ದವನ್ನು ಸೇರಿಸಿ ಅದರಿಂದ ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿವರೆಗೂ ಆ ಜೈನ ಸಂಖ್ಯೆ ಆ ಹೆಸರನ್ನು ಅಲ್ಲಿ ಮುಗಿಸುವಂಥ ಕ್ರಮ ಇವೆಲ್ಲ ಮಾಡಬೇಕು. ಅದಕ್ಕೋಸ್ಕರ ಮಹಾರಾಜರು ಎಲ್ಲರಿಗೂ, ಮಠಾಧಿಪತಿಗಳು ಎಲ್ಲರಿಗೂ ಒಂದು ಸೂಚನೆ ಕೊಟ್ಟು ಪತ್ರವನ್ನು ಕೊಟ್ಟಿದ್ದಾರೆ. ಅದರಂತೆ ಯಾರ್ಯಾರು ಸ್ವಾಮಿಗಳು ಬರ್ತಾರೆ, ನೀವು ಮನೆ ಹತ್ರ ಬರ್ತಾರೆ ಅಥವಾ ಸ್ವಾಮಿ ಪ್ರತಿನಿಧಿಯಾಗಿ ಅಧ್ಯಕ್ಷರು, ಮ್ಯಾನೇಜರ್ ಯಾರೇ ಬರ್ಬೋದು, ಅವ್ರಿಗಲ್ಲಿ ಎಲ್ಲರೂ ಬರ್ಸ್ದಾಗ ನೀವೆಲ್ಲರೂ ಜೈನ ಅಂತಲೇ ಬರೆಸ್ಬೇಕು. ಅವು ಬೇರೆ ಉಪಾಧ್ಯ ಅಂತ ಇಂಥದ್ದು ಬರೆಸಿದ್ರೆ ಅದರಲ್ಲಿ ಜೈನ ಸಂಖ್ಯೆಗೆ ಸೇರಲ್ಲ. ಹಾಗಾಗಿ ಇವೆಲ್ಲ ಮನಗಂಡು ಜೈನ ಅಂತೇ ತೋರಿಸೋ, ಅರವಿಂದ್ ಜೈನ, ಏನೋ ಹೆಸರು ಅಜಿತ್ ಜೈನ, ಏನ್ಯಾರು ಮುಂದೆ ನೀವು ಯಾವ್ದಾದ್ರು ಹಾಕ್ಕೊಳ್ಳಿ, ಅದು ಜೈನ ಶಬ್ದವನ್ನು ಮುಂದೆ ಸೇರಿಸ್ಬೇಕಂತ ಹೇಳ್ತಾ ಸಮಯ ಅಭಾವದ ಕಾರಣದಿಂದಾಗಿ ಇದು 2 ಮಾತುಗಳು ಎಲ್ಲೋ ತೀರ್ಥಂಕರ ಭಗವಾನಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.